ಆಗಿದೆ ಅದು ನಿಮ್ಮ ಗಮನಕ್ಕೂ ಬಂದಿದೆ. ಅದು ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂದ್ಬಿಟ್ಟು ನಾವು ಹೇಳ್ತೀವಿ. ಅಸ್ತಿತ್ವವನ್ನು ಉಳಿಸಿ, ದಯವಿಟ್ಟು ಉಳಿಸ್ತೀರಾ ಉಂಟು ನಂಬಿಕೆಯಿಂದ ದಯವಿಟ್ಟು ಈ ದಿನ ಸಂದೀಪ ಗಲಾಟೆ ಮಾಡಿದ್ದೆ ಅವತ್ತು. ಯಾಕಂದ್ರೆ ಅವ್ನು ಮಾಡಿ ಬರುತ್ತೆ ಆಟೋ ಸ್ಟ್ಯಾಂಡ್ ಮುಳಬಾಲ್ ಕೋಲಾರ ಜಿಲ್ಲೆ ರವರಿಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮುಖಾಂತರ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ, ರಾಜ್ಯಭವನ ಬೆಂಗಳೂರು, ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಅವರಿಗೆ ತಲುಪಿಸಬೇಕಾಗಿ ಒಂದು ವಿನಂತಿ. ವಿಷಯ ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ಹಾಗೂ ಅಕ್ರಮ ಅಲ್ಪಸಂಖ್ಯಾತ ಬಾಂಗ್ಲಾ ವಲಸಿಗರನ್ನು ಗಡೀಪಾರು ಮಾಡುವಂತೆ ಒತ್ತಾಯಿಸಿ ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಳೆದ 2 ವರ್ಷಗಳಿಂದ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ನರಮೇಧವನ್ನು ಖಂಡಿಸಿ ವಿಶ್ವದ ಹಿಂದೂಗಳಲ್ಲಿ ಭಯದ ವಾತಾವರಣ ಉಂಟು ಮಾಡಿದೆ. ಇತ್ತೀಚೆಗೆ ಏನೂ ತಪ್ಪು ಮಾಡದೆ ಹಿಂದೂ ಯುವಕ ದೀಪು ಚಂದ್ರದಾಸ್ ಮತ್ತು ಅಮೃತ್ ಮಂಡಲ್ ರವರನ್ನ ಇಸ್ಲಾಮಿಕ್ ಜಾಹಿದ್ಗಳು ಅತ್ಯಂತ ಕ್ರೂರವಾಗಿ ಸಾಯಿಸಿ ಬೆಂಕಿ ಹಚ್ಚುವ ಮೂಲಕ ವಿಕೃತಿ ಮೆರೆದಿರ್ತಾರೆ. ಈ ಮಾನವ ಸಮಾಜ ತಲೆ ತಗ್ಗಿಸುವ ಘಟನೆಯನ್ನು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ತೀವ್ರವಾಗಿ ಖಂಡಿಸುತ್ತದೆ. ವಿಶ್ವದ ನಾಗರಿಕರು ಹಾಗೂ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಬೇಕೆಂದು ವಿನಂತಿಸುತ್ತಿದ್ದೇವೆ. ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ಕೂಡಲೇ ಭಾರತದ ಗಡಿಯನ್ನು ತೆರೆಯಬೇಕೆಂದು ಆಗ್ರಹಿಸುತ್ತೇವೆ. ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ, ರಾಜ್ಯ ಗೃಹ ಇಲಾಖೆ, ರಾಜ್ಯ ಪೊಲೀಸ್ ಇಲಾಖೆ ಕರ್ನಾಟಕದಲ್ಲಿ ಅಡಗಿರುವ ಅಕ್ರಮ ಅಲ್ಪಸಂಖ್ಯಾತ ಬಾಂಗ್ಲಾ ವಲಸಿಗರನ್ನು ಗಡೀಪಾರು ಮಾಡುವಂತೆ ಒತ್ತಾಯಿಸುತ್ತಿದ್ದೇವೆ. ಇಲ್ಲವಾದಲ್ಲಿ ಹಿಂದೂಗಳ ಅಳಿವುಗಳಿಗೆ ಬಜರಂಗ ದಳ ರಾಜ್ಯದಲ್ಲಿ ನೇರ ಕಾರ್ಯಾಚರಣೆಗೆ ಇಳಿಯುತ್ತದೆ ಎಂಬುದನ್ನು ಈ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೇವೆ. ಈ ಕಡೆ ಬಂದ್ಬಿಡಿ. ಸ್ವಲ್ಪ ಹಿಂದಕ್ಕೆ ಹೋಗ್ರಪ್ಪ, ಸ್ವಲ್ಪ ಹಿಂದಕ್ಕೆ ಹೋಗ್ರಿ. ದೇವಸ್ಥಾನದ ಅಧೀನ ಸ್ವತ್ತುಗಳು ಹಾಗೂ ರಥಬೀದಿಗಳನ್ನು ಬದಲಾಯಿಸುವ ಸಂಚಿನ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಿಳಿಯಪಡಿಸುವುದೇನೆಂದರೆ, ಮುಳಬಾಲ್ ಅತ್ಯಂತ ಪುರಾಣ ಕ್ಷೇತ್ರಗಳಿಗೆ ಪ್ರಸಿದ್ಧಿ ಹೊಂದಿರತಕ್ಕಂಥ ಕ್ಷೇತ್ರ. ಅಂದರೆ ಇತ್ತೀಚೆಗೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಹಿಂದೂ ಧಾರ್ಮಿಕ ವಿರೋಧಿಗಳು ದೇವಸ್ಥಾನ ಸುತ್ತಲಿನ ಹಾಗೂ ಆಧೀನದ ಜಾಗದ ಹೆಸರುಗಳನ್ನು ಬದಲಾಯಿಸಿ ಹಿಂದೂಪರ ಹಾಗೂ ವಿಶ್ವಾದ್ಯಂತ ಇರುವ ಅಸಂಖ್ಯಾತ ಆಂಜನೇಯ ಸ್ವಾಮಿ ದೇವಸ್ಥಾನ ಭಕ್ತರುಗಳ ನಂಬಿಕೆಗಳನ್ನು ಘಾಸಿಗೊಳಿಸಿರುತ್ತದೆ. ಉದಾಹರಣೆಗೆ ರಥಬೀದಿಯ ರಸ್ತೆಯನ್ನು ಹುಲ್ಲಿನ್ ಮಾರ್ಕೆಟ್ ಎಂದು, ದೇವಸ್ಥಾನದ ಪಕ್ಕದ ರಸ್ತೆಗೆ ಫಕೀರ್ ಸರ್ಕಲ್ ಎಂದು ಹೆಸರಿಸುವ ಫಲಕವನ್ನು ಅಳವಡಿಸುತ್ತಾರೆ. ಈ ಕೂಡಲೇ ಈ ಹೆಸರುಗಳನ್ನು ತೆಗೆದು ಆಂಜನೇಯ ಸ್ವಾಮಿ ದೇವಸ್ಥಾನ ರಸ್ತೆ ಹಾಗೂ ರಥಬೀದಿ ರಸ್ತೆಗಳ ಫಲಕಗಳನ್ನು ಅಳವಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಸಂಖ್ಯಾತ ಹಿಂದೂ ಭಾವನೆಗಳಿಗೆ ಸಹಕಾರ ನೀಡಬೇಕಾಗಿ ಕೋರಿಕೊಳ್ಳುತ್ತೇವೆ. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲು ಬದ್ಧರಾಗಿರುತ್ತೇವೆ. ದಯವಿಟ್ಟು ಮಂಜು ಒಂದು ನಿಮಿಷ ಕಮಿಷನರ್ ಅವ್ರ ಹತ್ರ ಮಾತಾಡಿದ್ದೀನಿ. ಅನಧಿಕೃತವಾಗಿ ನೀವು ಏನು ಬೋರ್ಡ್ಗಳು ಹಾಕಿದ್ದೀರಾ ಅದನ್ನು ಇಮಿಡಿಯೇಟ್ ತೆರವುಗೊಳಿಸಬೇಕು. ಇಲ್ಲೇ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಇದ್ದಾರೆ, ಈಗಾಗಲೇ ಅವ್ರು ರೆವಿನ್ಯೂ ಸ್ಟಾಫು ಬರ್ತಾ ಇದ್ದಾರೆ, ಪೊಲೀಸ್ ಅವರು ಇಲ್ಲೇ ಇದ್ದಾರೆ. ಅನಧಿಕೃತವಾಗಿ ಏನು ಫಲಕಗಳು ಅಳವಡಿಸಿದ್ದಾರೋ ಅದನ್ನು ತೆಗೆಯೋದಕ್ಕೆ ನಾನು ಈಗಲೇ ಸೂಚನೆ ಕೊಟ್ಟಿದ್ದೀನಿ. ಕಮಿಷನರ್ ಹೇಳಿದ್ದೀನಿ, ಈಗ ಬಂದು ಕ್ಲಿಯರ್ ಒಂದು 5 ಬಾರಿ ಕೊಟ್ಟಿರ್ತೀವಿ ಮೇಡಮ್. ಅದ್ರ ಬಗ್ಗೆ ಮನವಿ ಪತ್ರ ಯಾವುದೇ ಬೋರ್ಡ್ಗಳನ್ನು ಈ ಕೂಡಲೇ ತೆರವು ಮಾಡಿಸ್ತೀವಿ. ಕಳಿಸ್ತಾ ಇದ್ದಾರೆ ರೆವಿನ್ಯೂ ಸ್ಟಾಫ್ನ. ಶ್ರೀಧರ್ ಹತ್ರ మాట్లాడిదిని జై శ్రీరామ్ ఇవేనే నేర్పించింది ఇవి నువ్వు అధ్యక్షుడు ఈయన ఏం నేర్పించిందిలే కాదు బీది బీదిలో నువ్వే ఉండాలా వస్తా ఉంది